ನಮಸ್ಕಾರ ಎಲ್ಲರಿಗೂ ಕ್ರೈಮ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ನಿಮಗೆ ಹೇಳೋಕೆ ಹೊರಟಿರೋ ಕತೆ ಕೆಂಪಮ್ಮ ಎನ್ನುವ ಮೊದಲ ಕನ್ವಿಕ್ಟೆಡ್ ಮಹಿಳಾ ಸೀರಿಯಲ್ ಕಿಲ್ಲರ್ನ ಕುರಿತು. ಇವರ ಇನ್ನೊಂದು ಹೆಸರು ಸೈನೈಡ್ ಮಲ್ಲಿಕಾ ಅಂತ. 1999ರಲ್ಲಿ ಬೆಂಗಳೂರಿನಲ್ಲಿ ಒಬ್ಬ ಮಹಿಳೆಯ ಕೊಲೆಯಾಗಿತ್ತು ಮತ್ತು ಅವಳ ಶವ ಕೂಡ ಸಿಕ್ಕಿತ್ತು. ಆದರೆ ಕೊಲೆ ಮಾಡಿರುವ ವ್ಯಕ್ತಿಯ ಬಗ್ಗೆ ಯಾವುದೇ ಮಾಹಿತಿ ಇರುವುದಿಲ್ಲ. ನಂತರ ಕೆಂಪಮ್ಮ ಒಬ್ಬ ಮಹಿಳೆಯ ಮನೆಯಲ್ಲಿ ಪೂಜಾ ಕಾರ್ಯ ಮಾಡಲು ಹೋಗಿ ಅಲ್ಲಿ ದುಬಾರಿ ವಸ್ತುಗಳನ್ನು ಕದಿಯಲು ಪ್ರಯತ್ನಿಸ್ತಾಳೆ. ಆಗ ಆ ಮಹಿಳೆ ಕೂಗಾಡಿ ತನ್ನ ಜೀವವನ್ನು ಉಳಿಸಿಕೊಳ್ಳುತ್ತಾಳೆ ಮತ್ತು ಕೆಂಪಮ್ಮನನ್ನು ಅರೆಸ್ಟ್ ಮಾಡ್ತಾರೆ ಬಿಡದಿ ಪೊಲೀಸರು. ಮತ್ತೆ 6 ತಿಂಗಳ ನಂತರ ಬಿಡುಗಡೆಯಾಗ್ತಾಳೆ. ಹಾಗೆಯೇ 2008 ಡಿಸೆಂಬರ್ 31 ಕೆಂಪಮ್ಮನನ್ನು ಬಸ್ ಸ್ಟ್ಯಾಂಡ್ನಲ್ಲಿ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಯಾಕಂದರೆ ಅವಳು ಕೊಲೆಯಾದವರ ಒಡವೆಗಳನ್ನು ಮಾರ್ತಾ ಇದ್ಲು. ಹಾಗೆ ಅವಳ ಹೆಸರನ್ನು ಕೂಡ ಬದಲಾಯಿಸ್ಕೊಂಡ್ಲು. ಆ ಹೆಸರು ಯಾವುದಂದರೆ ಜಯಮ್ಮ ಎಂದು. ನಂತರ ಅವಳು ಮಾಡಿರುವ ತಪ್ಪಿಗೆ ತಪ್ಪು ಒಪ್ಪಿಕೊಳ್ಳುತ್ತಾಳೆ ಮತ್ತು ಅವಳು ಒಬ್ಬಳೇ ಕಳ್ಳತನ ಮಾಡುವುದು ಎನ್ನುವುದು ತಿಳಿಯುತ್ತದೆ. ನಂತರ ಕೆಂಪಮ್ಮ ಕೆಲವು ಕೊಲೆಗಳನ್ನು ಮಾಡಿರುವುದಾಗಿ ಒಪ್ಪಿಕೊಂಡಿರುತ್ತಾಳೆ. ಹಾಗೆಯೇ ಕೆಂಪಮ್ಮನಿಗೆ 2010ರಲ್ಲಿ ಮುನಿಯಮ್ಮನ ಕೊಲೆಗೆ ಮರಣದಂಡನೆಯನ್ನು ವಿಧಿಸಿರುತ್ತಾರೆ. ಹಾಗೆ 2012ರಲ್ಲಿಯೂ ಕೂಡ ನಾಗವೇಣಿ ಕೊಲೆಗೆ ಮರಣದಂಡನೆಯನ್ನು ವಿಧಿಸಿರುತ್ತಾರೆ. ಇದರಿಂದಾಗಿ ಕರ್ನಾಟಕದಲ್ಲಿ ಮೊದಲ ಮಹಿಳೆಯಾಗಿದ್ದಳು ಕೆಂಪಮ್ಮ ಮರಣದಂಡನೆಯಲ್ಲಿ. ನಂತರ ನಾಗವೇಣಿ ಕೊಲೆಯಿಂದಾಗಿ ಕೆಂಪಮ್ಮನಿಗೆ ಜೀವಾವಧಿ ಶಿಕ್ಷೆಯೂ ಕೂಡ ವಿಧಿಸಲಾಗುತ್ತೆ. ಕೆಂಪಮ್ಮ ಕೊಲೆ ಮಾಡುವುದರ ಕುರಿತು ವಿವರವಾಗಿ ಹೇಳೋದಾದರೆ, ಕೆಂಪಮ್ಮ 1999ರಲ್ಲಿ ಅಕ್ಟೋಬರ್ 19 ಹೊಸಕೋಟೆಯಲ್ಲಿ 30 ವರ್ಷದ ಮಮತಾ ರಾಜನನ್ನು ಕೊಲೆ ಮಾಡಿರ್ತಾಳೆ. ನಂತರ ಕೆಂಪಮ್ಮ 10 ಅಕ್ಟೋಬರ್ರಿಂದ 18 ಡಿಸೆಂಬರ್ 2007 ತನಕ 5 ಕೊಲೆಗಳನ್ನು ಮಾಡಿರ್ತಾಳೆ. ಕೆಂಪಮ್ಮನ 2ನೇ ಕೊಲೆ ಬಗ್ಗೆ ಮಾತಾಡೋದಾದರೆ, ಅವರ ಹೆಸರು ಎಲಿಜಬೆತ್, 52 ವಯಸ್ಸಿನವರು. ಇವರು ಸಾತ್ನೂರು ಊರಿನವರು. ಎಲಿಜಬೆತ್ ತನ್ನ ಕಳೆದು ಹೋದ ಮೊಮ್ಮಗಳಿಗಾಗಿ ಪೂಜೆ ಮಾಡ್ತಾ ಇರ್ತಾರೆ. ಕೆಂಪಮ್ಮ ಅವರನ್ನು ಕಬಾಳಮ್ಮ ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗಿ ಕೊಲೆ ಮಾಡ್ತಾರೆ. ಇನ್ನು 3ನೇ ಕೊಲೆಯಾದವರ ಬಗ್ಗೆ ಹೇಳೋದಾದರೆ, ಯಶೋದಮ್ಮ ಎಂದು 60ನೇ ವಯಸ್ಸಿನವರು. 2007ರಲ್ಲಿ ಕೆಂಪಮ್ಮ ಯಶೋದಮ್ಮನಿಗೆ ಅಸ್ತಮ ಇರುವ ಕಾರಣ ಅದನ್ನು ಕಡಿಮೆ ಮಾಡಲು ಪೂಜೆ ಮಾಡಬೇಕು ಎಂದು ಸಿದ್ಧಗಂಗಾ ಮಠ ಕ್ಯಾತ್ಸಂದ್ರ ಅಂದರೆ ತುಮಕೂರಿಗೆ ಕರೆದುಕೊಂಡು ಹೋಗಿದ್ಲು. ಹಾಗೆಯೇ 4ನೇ ಕೊಲೆಯಾದವರು ಮುನಿಯಮ್ಮ. ಇವರ ವಯಸ್ಸು 60. ಇವರು ಯಲಹಂಕದವರು ಮತ್ತು ಅವರನ್ನು ಯಡಿಯೂರು ಸಿದ್ಧಲಿಂಗೇಶ್ವರ ದೇವಸ್ಥಾನದಲ್ಲಿ ಕೊಲೆ ಮಾಡಿದ್ರು. ಇನ್ನು ಇವರಿಂದ 5ನೇ ಕೊಲೆಯಾದವರ ಹೆಸರು ಪಿಲ್ಲಮ್ಮ, 60 ವಯಸ್ಸಿನವರು. ಇವರು ಒಂದು ದೇವಸ್ಥಾನದಲ್ಲಿ ಪ್ರೀಸ್ಟ್ ಆಗಿ ಇರುತ್ತಾರೆ. ಇವರಿಗೆ ಆರ್ಚ್ ಕೊಡುವುದಾಗಿ ಕರೆಸಿಕೊಂಡು ಕೆಂಪಮ್ಮ ಅವರನ್ನು ಮಧುರ ವೈದ್ಯನಾಥಪುರದಲ್ಲಿ ಕೊಲೆ ಮಾಡ್ತಾರೆ. ಹಾಗೆಯೇ ಕೊನೆಯ ಕೊಲೆಯಾದವರು ನಾಗವೇಣಿ. ಅವರು 30 ವರ್ಷದವರು. ಅವರಿಗೆ ಪ್ರೆಗ್ನೆಂಟ್ ಆಗಬೇಕು ಮತ್ತು ಗಂಡು ಮಗು ಬೇಕು ಎಂದು ಪೂಜೆ ಮಾಡ್ತಾ ಇರ್ತಾರೆ. ಅವರು ಮಲಗಿರುವಾಗ ಕೆಂಪಮ್ಮ ಅವರನ್ನು ಕೊಲೆ ಮಾಡ್ತಾರೆ. ಇಷ್ಟೆಲ್ಲ ಕೊಲೆಗಳಿಗೆ ನಿಂತಿಲ್ಲ. ಕೆಂಪಮ್ಮ ಇನ್ನೂ ಒಂದು ಕೊಲೆಯನ್ನು ಮಾಡಿರ್ತಾರೆ. ಅವರ ಹೆಸರು ರೇಣುಕಾ. ಅವರ ವಯಸ್ಸು 22. ರೇಣುಕಾಳನ್ನು ದೇವಸ್ಥಾನದಲ್ಲಿ 7ನೇ ಡಿಸೆಂಬರ್ 2006ರಲ್ಲಿ ಕೊಲೆ ಮಾಡಿರ್ತಾರೆ. ರೇಣುಕಾ ಗಂಡ ದುಬೈನಿಂದ ಬಂದ ನಂತರ 29ನೇ ಡಿಸೆಂಬರ್ 2006ರಲ್ಲಿ ಕಂಪ್ಲೇಂಟ್ ಕೊಡ್ತಾರೆ. ನಂತರ ಹಲವಾರು ಕುಟುಂಬದವರು ಮುಂದೆ ಬಂದು ಹೇಳ್ತಾರೆ, ಮಿಸ್ ಆದವರ ಮನೆಯವರನ್ನು ಕೆಂಪಮ್ಮ ಕೊಲೆ ಮಾಡಿದ್ದಾರೆ ಅಂತ. ಯಾಕಂದರೆ ಎಲ್ಲರಿಗೂ ಕೆಂಪಮ್ಮನ ಪರಿಚಯ ಇತ್ತು. ಇಲ್ಲಿ ತಿಳಿಯುವ ವಿಷಯ ಏನಂದರೆ, ಕೆಂಪಮ್ಮ ಮಾಡಿರುವ ಕೊಲೆಗಳು ಹಲವಾರು ಮತ್ತು ಮಾಹಿತಿ ಇರುವುದು ಮಾತ್ರ ಕೆಲವು. ಈಗ ಇಷ್ಟೆಲ್ಲ ಕೊಲೆ ಮಾಡಿರುವ ಕೆಂಪಮ್ಮ ಯಾರು ಮತ್ತು ಯಾಕೆ ಈ ಕೊಲೆಗಳನ್ನು ಮಾಡಿರ್ಬೋದು ಅನ್ನುವ ಪ್ರಶ್ನೆಗೆ ಸ್ವಲ್ಪ ಉತ್ತರವನ್ನು ಹುಡುಕೋಣ ಬನ್ನಿ. ಕೆಂಪಮ್ಮ ಹುಟ್ಟಿದ್ದು 1970ರಲ್ಲಿ ಮತ್ತು ಇವರ ಊರು ಕಗ್ಗಡೀಪುರ. ಕೆಂಪಮ್ಮ ನಂತರ ಒಬ್ಬ ಟೈಲರ್ ವೃತ್ತಿಯವನನ್ನು ಮದುವೆಯಾಗ್ತಾರೆ.
ಅವರ ಗಂಡ 1998ರಲ್ಲಿ ಬಿಟ್ಟು ಬಿಡ್ತಾನೆ. ಯಾಕಂದರೆ ಕೆಂಪಮ್ಮ ಚಿಟ್ ಫಂಡ್ ಬಿಸ್ನೆಸ್ಸಿಂದಾಗಿ ಲಾಸ್ ಆಗಿರ್ತಾರೆ. ಮನೆಯಿಂದ ಆಚೆ ಹಾಕ್ತಾನೆ ಗಂಡ. ಆಗ ಅವಳಿಗೆ 3 ಮಕ್ಕಳಿದ್ರು. ನಂತರ ಕೆಂಪಮ್ಮ ಮನೆ ಕೆಲಸವನ್ನು ಮಾಡಿಕೊಂಡು ಇದ್ಲು ಮತ್ತು ಅಲ್ಲಿ ಕದಿಯೋದನ್ನು ಕೂಡ ಸ್ಟಾರ್ಟ್ ಮಾಡಿಕೊಂಡಿದ್ಲು. ಕೆಂಪಮ್ಮ ಕೆಲಸ ಮಾಡುವ ಮನೆಯಲ್ಲಿ ಕದಿಯುತ್ತಾ ಹಾಗೆ ಅಲ್ಲಿ ಕೊಲೆಗಳನ್ನು ಮಾಡಲು ಶುರು ಮಾಡ್ತಾಳೆ. ಅವರಿಗೆ ಸೈನಾಡ್ ಮಲ್ಲಿಕಾ ಅನ್ನುವ ಹೆಸರು ಹೇಗೆ ಬಂತು ಅಂದರೆ, ಅವರು ಕೊಲೆ ಮಾಡಲು ಬಳಸುತ್ತಿರುವ ವಸ್ತು ಯಾವುದು ಅಂದರೆ ಅದು ಸೈನಾಡ್. ಈಗ ಕೆಂಪಮ್ಮ ಜೈಲಿನಲ್ಲಿ ಅವರ ಜೀವನವನ್ನು ಕಳೆಯುತ್ತಿದ್ದಾರೆ. ನಿಮ್ಮೆಲ್ಲರಿಗೂ ಈ ಕಥೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕ್ರೈಮ್ ಸ್ಟೋರೀಸ್ ಕನ್ನಡ ಚಾನಲ್